ರಾಜ್ಯಾದ್ಯಂತ ದಿನದಿಂದ ದಿನಕ್ಕೆ ತಾಪಮಾನ ಏರಿಕೆಯಾಗುತ್ತಿದ್ದು ಜನರು ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗುತ್ತಿದ್ದಾರೆ. ಬಿಸಿಲಿನಿಂದ ಅನಾರೋಗ್ಯಕ್ಕೆ ಒಳಗಾಗುತ್ತಿರುವ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ಸರ್ಕಾರಿ ಆಸ್ಪತ್ರೆಗಳು ಇದೀಗ ಹೀಟ್ ಸ್ಟ್ರೋಕ್ ಹಾಗೂ ಸನ್ ಸ್ಟ್ರೋಕ್ ಪ್ರಕರಣಗಳಿಗೆ ಸಜ್ಜಾಗಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ 4 ತಾಲೂಕುಗಳಲ್ಲೂ ವಿಶೇಷ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದೆ. ಅದರಲ್ಲೂ ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿಶೇಷ ಹೀಟ್ ಸ್ಟ್ರೋಕ್ ವಾರ್ಡ್ಗಳನ್ನು ಮೀಸಲಿಡಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 36 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚು ತಾಪಮಾನ ದಾಖಲಾಗುತ್ತಿರುವ ಕಾರಣ ಮುಂಜಾಗ್ರತಾ ಕ್ರಮವಾಗಿ 2 ಬೆಡ್ಗಳ ವಿಶೇಷ ವಾರ್ಡ್ಗಳನ್ನು ಆಸ್ಪತ್ರೆಯಲ್ಲಿ ಸಿದ್ಧಪಡಿಸಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ಬರುವ ರೋಗಿಗಳಿಗೆ ಆಕ್ಸಿಜನ್, ವೆಂಟಿಲೇಟರ್, ಇಸಿಜಿ ಸೌಲಭ್ಯ ಹಾಗೂ ತಕ್ಷಣ ಚಿಕಿತ್ಸೆ ನೀಡಲು ಡ್ರಿಪ್ ವ್ಯವಸ್ಥೆಯನ್ನು ವೈದ್ಯರು ಸಿದ್ಧಪಡಿಸಿದ್ದಾರೆ. ಇನ್ನು ಬಿರು ಬಿಸಿಲಿನ ಸಮಯದಲ್ಲಿ ಜನರು ಹೆಚ್ಚು ನೀರು ಕುಡಿಯಬೇಕೆಂದು ವೈದ್ಯರು ಸಲಹೆ ನೀಡಿದ್ದಾರೆ. ಸಕ್ಕರೆ ಪಾನೀಯಗಳಿಗೆ ಬದಲು ORS, ಮಜ್ಜಿಗೆ ಹಾಗೂ ಶೀತಲ ಪಾನೀಯಗಳಿಗಿಂತ ಆರೋಗ್ಯಕರ ದ್ರವ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ ಎಂದು ಸೂಚಿಸಿದ್ದಾರೆ. ಯಾರಿಗಾದರೂ ತಲೆ ಸುತ್ತು, ವಾಂತಿ, ದೇಹದಲ್ಲಿ ಉಷ್ಣತೆ ಹೆಚ್ಚಳ, ದೌರ್ಬಲ್ಯ ಸೇರಿದಂತೆ ಸನ್ ಸ್ಟ್ರೋಕ್ಗಳ ಲಕ್ಷಣಗಳು ಕಂಡುಬಂದರೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಬೇಕೆಂದು ವೈದ್ಯರು ಮನವಿ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಬಿಸಿಲಿನ ತೀವ್ರತೆ ಹೆಚ್ಚುತ್ತಿರುವ ಈ ಸಮಯದಲ್ಲಿ ಜನರು ಎಚ್ಚರಿಕೆಯಿಂದ ಆರೋಗ್ಯ ಕಾಪಾಡಿಕೊಳ್ಳುವುದು ಅಗತ್ಯವಾಗಿದೆ. ಧನ್ಯವಾದಗಳು. ಈಗ ಬೆಡ್ ಮಾಡಿದ್ವಿ ಹೀಟ್ ಸ್ಟ್ರೋಕ್ಗೆ ಎಲ್ಲ ನಿರ್ಜಲೀಕರಣ, ಡೈರೇಷನ್, ರೈನ್ ವ್ಯವಸ್ಥೆ ಮಾಡಿದ್ವಿ, ಸೆಂಟ್ರಲ್ ಆಕ್ಸಿಜನ್ ವ್ಯವಸ್ಥೆ ಮಾಡಿದ್ವಿ, ಕಾರ್ಡಿಯಕ್ ಮಾನಿಟರ್ಸ್, ECG, ಎಮರ್ಜೆನ್ಸಿ ಮೆಡಿಸಿನ್ ಸಿಗ್ತಗಳು 24/7 ಡಾಕ್ಟರ್ಸ್ ಇರ್ತಾರೆ. ಕ್ಯಾಶುಯಾಲಿಟಿ 24/7 ಆಮೇಲೆ ದೊಡ್ಡವರು ಏನಾಗುತ್ತೆ ಅಂತಂತಂದರೆ ಈ ರಕ್ತ ಸಂಚಾರ ಜಾಸ್ತಿ ಸ್ಕಿನ್ ಕಡೆ ಹೋಗ್ತದಲ್ಲ, ರಕ್ತ ಸಂಚಾರ ಬಾಡಿ ಕಮ್ಮಿ ಆಗುತ್ತೆ, ಹೆಚ್ಚಿಗೆ ಇಷ್ಟೊತ್ತಿಗೆ ಆಗುತ್ತೆ, ಬೇಗಿನ ಜಾಸ್ತಿ ಆಗೋದು ಮಂಡಲಕ್ಕೆ ಬಾಡಿ ಜಾಸ್ತಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.